ಓಕೆ ಡಾಲ್ಫಿನ್ 2.0 ಸಗದಾಗಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ. ಲಿಟ್ರಲಿ ಹೆಂಗೆ ಓಡಿಸಿದೀನಿ ಅಂದರೆ ಒಳ್ಳೆ ಆಟ ಸಾಮಾನು ಎಳ್ದಾಡ್ದಂಗೆ ಎಳ್ದಾಡಿದ್ದೀನಿ. ನೆಕ್ಸ್ಟ್ ಇಯರ್ ಇಳಿಸ್ಬಿಡು ಎಲ್ಲ ರೆಡ್. ಅಯ್ಯೋ ಕೋಪ ಮಾಡ್ಕೊಂಡ್ಬಿಟ್ಟೈತೆ ನಮ್ಮ ಜಟ ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ. ಸಾರಿ ಬೇಬಿ, ಗಾಡಿ ಪಂಚರೇ ಆಗ್ಬಿಡೈತೆ. ಪಂಚರ್ ಆಗೋ ಥರ ಓಡಿಸಿದ್ಯಾ ನೀನು. ಅಲ್ಲಿ ಪಂಚರ್ ಇದೆ ನೋಡ್ಕೊಂಬ. ಇರೋ ಎಲ್ಲರೂ ಹೋಯ್ತಾ ಇದ್ದೀರಲ್ರೋ ಒಂದು ಪಂಚರ್ಗೆ. ಎಲ್ಲ ಒಗ್ದಾದ್ಮೇಲೆ ಯಾರು ಗೊತ್ತು ಆಗ್ಬಾರ್ದು ಯಾವ್ದು ಹಾಕೊಂಡಿರೋದು. ಹ್ಯಾಪಿ ಬರ್ಡೇ ಟು ಯು. ಎಂತ ಆಚೆ ತೆಗಿಬೇಕಾ? ಸನ್ಮಾನ ಮಾಡ್ತಾ ಇದ್ದೀವಿ XP-ಗಳಿಗೆ. ಚಪ್ಪಾಳೆ ಅದು ಹೋಯ್ತಾ ಇಲ್ಲ. ಓಕೆ, ಸೊ ಹುಣಸೂರ್ ಹತ್ರ ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ವಿ. ಇವಾಗ ಸದ್ಯಕ್ಕೆ ಗಾಡಿನ ಸ್ವ್ಯಾಪ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಜಟಾಯುನ ನಮ್ಮ ಬಾನ್ ಬೀಚ್ ಬೈಕರ್ ಓಡಿಸ್ತಾನೆ. ಆ್ಯಂಡ್ ನಾವು ನಮ್ಮ ಅಂಕಿದು ಹೊಸ ಡಾಲ್ಫಿನ್ 2.0ನ ಓಡಿಸೋಣ. ನೋಡಿ ಫುಲ್ಲು ಹುಡುಗ ರ್ಯಾಪ್ ಗೀಪ್ ಎಲ್ಲ ಮಾಡಿಸಿ ಫುಲ್ಲು ಸಗದಾಗಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ. ಸೊ ಇದೆಲ್ಲ ಹುಡುಗರೆಲ್ಲ ಅವರೇ ಮಾಡಿರೋದು. ಅಂಕಿ, ನಮ್ಮ ಧೀರಜ್ಜು, ಬಾನ್ 40 ಮತ್ತು ಇನ್ನೂ ಹುಡುಗರುಗಳು ಕೌಶಿ, ಗುಣ ಎಲ್ಲರೂ ಸೇರಿಕೊಂಡು ಮಾಡಿರೋದು. ಸಖತ್ತಾಗಿದೆ. ಇನ್ನು ಸ್ವಲ್ಪ ಫಿನಿಷಿಂಗ್ ಎಲ್ಲ ಬರಬೇಕು. ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಅದೆಲ್ಲ ಮುಗಿಸಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಏನೇನು ಮಾಡಿಸಿದ್ದಾನೆ ಎಕ್ಸ್ಟ್ರಾ ಅದನ್ನೆಲ್ಲನೂ ನಮ್ಮ ಅಂಕಿ ವ್ಲಾಗಲ್ಲಿ ಇರುತ್ತೆ, ಅಂಕಿ ಚಾನಲಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾವು R15 ಓಡಿಸೋಣ. ಸ್ವಲ್ಪ ಕಾರ್ನರಿಂಗ್ ಮಾಡೋದಕ್ಕೆಲ್ಲ ಸಖತ್ತಾಗಿರುತ್ತೆ. ಐ ಆಮ್ ಮಿಸ್ಸಿಂಗ್ ಮೈ 6R. ಕ್ರೇಜಿ. ಓಡೋಣ. ಲೆಟ್ಸ್ ಗೋ. ನಂಗೆ ಆ್ಯಕ್ಚುಲಿ ಪುಟಾಣಿ ಗಾಡಿ ಅಂತ ಅನಿಸುತ್ತೆ, ಬಟ್ ಓಡಿಸೋದಕ್ಕೆ ಮಾತ್ರ ಒಳ್ಳೆ ಮಜಾ ಇದೆ. ಫುಲ್ಲ ಲಾಂಚೋ ಬಾಯ್ಸು. ಗೈಸ್ ಲಿಟ್ರಲಿ ಒಳ್ಳೆ ಟಾಯ್ ಗಾಡಿ ಥರ ಕಾಣಿಸ್ತಾ ಇದೆ ಗೈಸ್ ನನಗೆ. ಎಸ್ಪೆಷಲಿ ನಮ್ಮ ADV ಓಡಿಸಿ ಅದ್ರ ಪೊಸಿಷನ್ನೇ ಬೇರೆ ಅಲ್ಲ. ಐ ಮೀನ್ ಲೈಕ್ ಈವನ್ 6R ಓಡಿಸೋದ್ರೂ ಒಂದು ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ ಅದೆಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಲಿಟ್ರಲಿ ಟಾಯ್. ಯೋ ಅಡ್ಡ ಸದ್ಯ ಹುಷಾರಾದ ಅವನು ಅಟ್ಲೀಸ್ಟು. ಲಿಟ್ರಲಿ ಟಾಯೇ ನನಗೆ. ರಾಹುಲ್ ರಾತ್ರಿ ಎತ್ಕೊಂಡವನೆ. ಸೊ ಸದ್ಯಕ್ಕೆ ಇವಾಗ ಹುಡುಗ ಲುಕ್ ವೈಸ್ ಎಲ್ಲನೂ ರ್ಯಾಪ್ ಅದೆಲ್ಲ ಮಾಡಿಸಿದ್ದಾನೆ. ಪರ್ಫಾರ್ಮೆನ್ಸ್ ವೈಸ್ ಐ ಥಿಂಕ್ ಫ್ಯೂಯಲ್ ಎಕ್ಸ್ ಒಂದು ಹಾಕ್ಸಿದ್ದಾನೆ. ಬಟ್ ಇದಕ್ಕಿನ್ನೂ ಪವರ್ ಎಲ್ಲ ಎನ್ಹಾನ್ಸ್ ಮಾಡಬೇಕು ಅಂದರೆ ಪವರ್ ಟ್ರಾನಿಕ್ಕು ಅದೆಲ್ಲ ಮಾಡಬೇಕು. ಸೊ ಪವರ್ ಟ್ರಾನಿಕ್ಸ್ ಎಲ್ಲನೂ ಹಾಕ್ಸಿದ್ರೆ ಸ್ವಲ್ಪ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಅರ್ಲಿ ಕಿಕ್ಕಿನ್ ಆಗುತ್ತೆ ಟಾರ್ಕು. ಐ ಡೋಂಟ್ ವಾಂಟ್ ಅ ಸ್ಟ್ರೈಟ್ ರೋಡ್, ಐ ವಾಂಟ್ ಕಾರ್ನರ್ಸ್. ವೇರ್ ಈಸ್ ಕಾರ್ನರ್ಸ್? ಸೊ ಏನಂದರೆ ಈ ಥರ ಗಾಡಿಗಳಲ್ಲಿ ಕಾರ್ನರಿಂಗಲ್ಲೇ ಮಜಾ ಬರೋದು. ಯಾಕಂದರೆ ಸ್ಟ್ರೈಟ್ ರೋಡಲ್ಲಿ ನಾವು ಆಲ್ರೆಡಿ ಆ ಪವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ 390cc ಮತ್ತು ZX6R ಎಲ್ಲ ಓಡಿಸಾದ್ಮೇಲೆ ಪವರ್ ವೈಸ್ ನನಗೆ ಇದೆಲ್ಲ ಸ್ವಲ್ಪ ಕಮ್ಮಿನೇ ಅಂತ ಅನಿಸುತ್ತೆ. ಬಟ್ ಕಾರ್ನರಿಂಗಲ್ಲಿ ಆಟ ಆಡೋಕ್ಕೆ ಒಳ್ಳೆ ಮಜಾ ಸಿಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಅಂಡರ್ಬೆಲಿ ಟಚ್ ಆಗ್ತಾ ಇದೆ. ಆ್ಯಕ್ಚುಲಿ ಆವಾಗಲೇ ಅಂಕಿ ಓಡಿಸ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ. ಸೊ ಅದು ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡ್ಗಿಂತ ಸ್ವಲ್ಪ ಕೆಳಗಡೆ ಬರ್ತಾ ಇದೆ ಅಂಡರ್ಬೆಲಿ.
ಲೈಟಿಗೆ ಇದು 130 ಮೇಲೆ ಹೋಯ್ತಾ ಇಲ್ಲ. ಹೈಲಕ್ಸ್ ಬಂತು ನೋಡು. ನೆಕ್ಸ್ಟ್ ಇಯರ್ ಇಳಿಸ್ಬಿಡು ಎಲ್ಲ ರೆಡ್ ಕಲರ್ ಬೆನ್ಸು, ರೆಡ್ ಡುಕಾಟಿ, ರೆಡ್ ಹೈಲಕ್ಸು, ರೆಡ್ RX ಎಲ್ಲ ಓ ಹಂಸು. ಎದುರುಗಡೆ ಬರ್ತಿದ್ದಂಗೆ ನಾವು ಪಾಪ ಸೈಡ್ಗೆ ಹೊಟ್ಟೋದ ಕಾರೋದು. ವಾವ್, ಸಾಕದಾಗಿದೆ ಗೈಸ್. ಇಲ್ಲಿ ನನಗೆ ಗೊತ್ತಿಲ್ಲ ನಿಮಗೆ ಗೋಪುರದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಸನ್ನಿ ಇದೆ. ಒಂದೊಂದು ತೋಟನೂ ಒಂದೊಂದು ಸೀನಿಕ್ ಪ್ಲೇಸ್ ಥರ ಕಾಣಿಸುತ್ತೆ ನೋಡಿ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರಾಬ್ಲಿ ಬಿಸಿಲಿಲ್ಲ ಅಂದಿದ್ರೆ ಇನ್ನೂ ಸಖತ್ತಾಗಿದೆ. ಸ್ವಲ್ಪ ಫಾಗಿ ಇದ್ದಿದ್ರೆ ಲೈಕ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಒಂದು ಅರೌಂಡ್ 4 o'clock ಮೇಲೆ ಸಖತ್ತಾಗಿ ಕಾಣಿಸುತ್ತೆ. ಮಸ್ತಿತ್ತು, ಒಳ್ಳೆ ಆಟ ಆಡ್ಕೊಂಡು ಬಂದ್ವಿ ಅಲ್ಲ. ಲಿಟ್ರಲಿ ಹೆಂಗೆ ಓಡಿಸಿದೀನಿ ಅಂದರೆ ಒಳ್ಳೆ ಆಟ ಸಾಮಾನು ಎಳ್ದಾಡಿದ್ದೀನಿ. ಅದು ಬಟನ್ ಟೈರ್ಸ್, ಅದಕ್ಕೆ ಸರಿ ಇಲ್ಲ ಅದು ಟೈರು. ಹೌದಾ? ಅದು ರೈಸು ಟ್ರೈಲರ್ ಇದೆಯಲ್ಲ, ಅದು ಹೈವೇಗೆ ಮ್ಯಾಚ್ ಆಗಲ್ಲ, ಸ್ವಲ್ಪನೂ ಸೂಟ್ ಆಗಲ್ಲ, ಬರೀ ಆಫ್ ರೋಡಿಂಗ್ ಮಾತ್ರ ಅದು. ಅಂದರೆ ನಂಗೆ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ. ಅದೇನಾಗುತ್ತೆ ಗೊತ್ತಾ, ಎಡ್ಜ್ ನೀನು ಕಾರ್ನರಿಗೆ ಬೆಂಡ್ ಮಾಡ್ತೀಯಲ್ಲ, ಸೈಡಲ್ಲಿರೋ ಬಟನ್ನು ಮೂವ್ ಆಗುತ್ತೆ, ಸ್ಲಿಪ್ ಆಗುತ್ತೆ, ಅದು ಅದಕ್ಕೆ ಹಂಗೆ ಫೀಲ್ ಆಗೋದು. ನನಗೆ ಫುಲ್ ಆಟ ಸಾಮಾನು ಹೋಗು. ಓಕೆ, ಡಾಲ್ಫಿನ್ 2.0 ಅವನಾ? ಸೊ ಡಾಲ್ಫಿನ್ನ ಓಡಿಸಿದ್ದೀನಿ. ಅಂದರೆ ಪರ್ಫಾರ್ಮೆನ್ಸ್ ವೈಸ್ ಇನ್ನೂ ಅಷ್ಟೊಂದೇನು ಜಾಸ್ತಿ ಎನ್ಹಾನ್ಸ್ಮೆಂಟ್ ಎಲ್ಲ ಏನೂ ಆಗಿಲ್ಲ. ಸೊ ಫ್ಯೂಯಲ್ ಎಕ್ಸ್ ಒಂದು ಹಾಕ್ಸಿದೆಯಲ್ವಾ? ಹಾಂ, ಫ್ಯೂಯಲ್ ಎಕ್ಸ್ ಒಂದು, ಟೈರ್ಸ್ ಒಂದು, ಪರ್ಫಾರ್ಮೆನ್ಸ್ ಟೈರ್ಸು. ಟೈರ್ಸ್ ಹಾಕೋದಾಗಿದೆ, ಕಾನ್ಫಿಡೆನ್ಸು. ಮಿಶಲಿನ್ನು ಫ್ರಂಟ್ ಬ್ರಿಡ್ಜ್ ಸ್ಟೋನು, ಇದು ಬ್ಯಾಕ್ ಮಿಶಲಿನ್ನು, ನಮ್ಮ ಟೈರ್ ಫ್ಯಾಕ್ಟರಿಯಿಂದ ತರಿಸಿರೋದು. ಮಸ್ತಿದೆ ಟೈರ್ಸ್. ನೋಡೋಣ ಒಂದು ತಿಂಗಳು ಹಿಂಗೆ ಇಟ್ಬಿಟ್ಟು ಮೇಂಟೈನ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಸಖತ್ತಾಗಿದೆ, ಹಿಂಗೆ ಮೇಂಟೈನ್ ಮಾಡಬೇಕು ಅಂತೇಳಿ ತೆಗೆಸ್ಬಿಟ್ಟು ಪೇಂಟ್ ಮಾಡಿಸ್ಬಿಡೋಣ, ಫುಲ್ ಪೇಂಟ್ ಮಾಡಿಸ್ಬಿಡೋಣ. ಸೊ ಇವಾಗೊಂದು ರ್ಯಾಪ್ ಮಾಡಿಸೋಕೆ ಒಂದು ಐಡಿಯಾ ಬಂತು ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲೇ ನೀಟಾಗಿ ಪೇಂಟಿಂಗ್ ಮಾಡಿಸಿದ್ರೆ ಇನ್ನು ಫಿನಿಶಿಂಗ್ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ಅಂದರೆ ಹೆಂಗಿರ್ಬೇಕು ಗೊತ್ತಾ, ನೀವು ರ್ಯಾಪ್ ಮಾಡಿಸೋರು ಸ್ಟಾಕ್ ಫಿನಿಶ್ ಇರಬೇಕು. ಸ್ಟಾಕ್ ಗಾಡಿನಲ್ಲೇ ಹಿಂಗೆ ಬಂದಿದೆ ಅಂತ ಫೀಲ್ ಆಗಬೇಕು, ಆ ಥರ ಮಾಡಿಸ್ಬೇಕು. R6 ಆಗಲಿಲ್ವಾ ಇದು? ಮಾಸ್ಕ್ ಹಾಕಿಲ್ಲ. ಓಕೆ, ನಾವು ಜೋಶಲ್ಲಿ ಫುಲ್ಲು ಚೆಚ್ಕೊಂಡು ಬಂದ್ಬಿಟ್ವಿ. ಸಾಕ್ಷಿ ಮತ್ತು ಹರ್ಷ ಆರಾಮಾಗಿ ಬರ್ತವ್ರೆ. ಯಾವುದು? ಪಿರಿಯಾಪಟ್ಟಣ? ಓ ಇದೇನಾ ಪಿರಿಯಾಪಟ್ಟಣ? ನಮ್ಮ ಟ್ರಿಪಲ್ ರಶ್ ಅವರ ಊರು. ನಡಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಆಯ್ತಲ್ಲ. ಕುಶಾಲನಗರದಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತಾನೆ, ಇಂಡಿಯನ್ ಆಯಿಲು. ಅಲ್ಲೇ ಹಾಕ್ಸೋಣ. ಫೈನಲಿ ಬ್ಯಾಕ್ ಆನ್ ಜಟಾಯು. ಅಂಕಿ ಈಸ್ ಬ್ಯಾಕ್ ಆನ್ ಈಸ್ ಡಾಲ್ಫಿನ್. ಅಯ್ಯೋ ಕೋಪ ಮಾಡ್ಕೊಂಬಿಟ್ಟೈತೆ ನಮ್ಮ ಜಟಾಯು, ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ. ಸಾರಿ ಬೇಬಿ, ಸುಮ್ಮನೆ ಹಿಂಗೆ ಬಂದಿದ್ದೆ ಅಷ್ಟೇ. ಯಾಕೋ ಎಳೀತಾ ಇದೆ ಬ್ಯಾಗು. ಗಾಡಿ ಪಂಚರೇ ಆಗ್ಬಿಡೈತೆ. ಪಂಚರ್ ಆಗೋ ಥರ ಓಡಿಸಿದ್ಯಾ ನೀನು. ನಾನು ಹಿಂಗೆ ಎಳಿತಾ ಇದೆಯಲ್ಲ ಏಂತಕ್ಕೆ ಅಂತ ಅದಕ್ಕೆ ನಿಲ್ಸಿದ್ ನಾನು. ಆ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲೇ ಹಾಕ್ಸೋಣವಾ? ಎಷ್ಟು ದೂರ? ಹಾಂ, ನೋಡ್ಕೊಂಬ. ಅಲ್ಲಿದೆಯಲ್ಲಪ್ಪ, ಅಲ್ಲೇ ಹೋಗೋಣ ಬಾ. ಅಲ್ಲಿರಬೇಕು. ನೀ ಹಂಗಂತ ಎಲ್ಲಿ ಹೋಗ್ತೀಯ ನೀನು? ಗೊತ್ತಿರೋ ಕಡೆ ಫಸ್ಟ್ ಚೆಕ್ ಮಾಡೋಣ, ಆಮೇಲೆ ಗೊತ್ತಿರಲಿರೋ ಕಡೆ ಹೋಗೋಣ. ಅಲ್ಲಿ ಪಂಚರ್ ಇದೆ, ನೋಡ್ಕೊಂಬ.
ಇರೋ ಎಲ್ಲರೂ ಹೋಯ್ತಾ ಇದ್ದೀರಲ್ರೋ ಒಂದು ಪಂಚರ್ಗೆ. ಅಯ್ಯೋ ನಮ್ಮ ಹುಡುಗರ್ಗೆ ಏನು ಹೇಳೋಣ ಹೇಳಿ. ಅಬ್ಬಾ ನಾನು ಯಾಕೋ ಒಂದು ಸೈಡ್ ಎಳಿತಾ ಇದೆಯಲ್ಲ ಬ್ಯಾಗಿಂದ ಅಂತ ಅಂದ್ಕೊಂಡೆ, ಆಮೇಲೆ ಗೊತ್ತಾಯ್ತು ಟ್ಯೂಬ್ಲೆಸ್ ಇದೆಯಾ ನೋಡಿ. ಓಕೆ, ಲಕ್ಕಿಲಿ ಪೆಟ್ರೋಲ್ ಬಂಕ್ ಇಲ್ಲೇ ಇದೆ, ಇಲ್ಲೇ ಪಂಚರ್ ಹಾಕ್ಸ್ಬಿಡೋಣ. ಸರ್ ಪಂಚರ್. ಓಕೆ, ಸೊ ಪಂಚರ್ ಶಾಪ್ ಸದ್ಯ ಲಕ್ಕಿಲಿ ಇಲ್ಲೇ ಇದೆ, ಇಲ್ಲೇ ನಿಲ್ಸಿದ್ವಿ. ಪಿರಿಯಾಪಟ್ಟಣ ಟೈರ್ ಕೇರ್, ನಮ್ಮ ಟ್ರಿಪಲ್ ರಶ್ ಅವ್ರ ಊರು. ಏರ್ ಔಟ್ ಆಗ್ತಿದೆಯಲ್ಲ ನೋಡಿ, ನೋಡಿ ಇದೆ ಪಂಚರ್ ಆಗಿರೋದು. ಬೆಂಗಳೂರಿಂದ ಮಡಿಕೇರಿ. ಮಡಿಕೇರಿಗೆ ನಿಮ್ಗೆ ಇಲ್ಲೇ ಅಲ್ಲ? ಹೌದು, ಯೂಟ್ಯೂಬ್ ಮೋಹನ್ ಜೈನ್ ಅಂತ ಇಲ್ಲೇ ನೋಡಿ, ಇದೇ ಚಾನಲ್. ಹೌದಾ? ಪಿರಿಯಾಪಟ್ಟಣ ಸ್ನೇಕ್ ಇರ್ಫಾನ್. ನೀವು ಸ್ನೇಕ್ ಇದು ಮಾಡ್ತೀರಾ, ರೆಸ್ಕ್ಯೂ ಮಾಡ್ತೀರಾ? ಓ ನೈಸ್. ಇಲ್ಲಿದೆಯಾ ಅಂದ್ರೆ ತುಂಬಾ ಸ್ನೇಕ್ಸ್ಗಳು ಈ ಕಡೆ ಎಲ್ಲ ಜಾಸ್ತಿ ಕಾಮನ್ ಅಲ್ಲ? ಕಾಮನ್. ಕೋಬ್ರಾ ಜಾಸ್ತಿ ಕಾಡು. ಹಾ ಹೌದು, ಎಲ್ಲ ಅವುಗಳೇ ಇರುತ್ತೆ. ರೀಸೆಂಟ್ ಆಗಿ ಯಾವ್ದಾದ್ರು ಹಿಡಿದ್ರ? ಯಾವುದು? ಕೋಬ್ರಾ. ಓ 20 ಮಿನಿಟ್ಸು. ಎಲ್ಲಿತ್ತು? ಊರೊಳಗಡೆ. ಓ ಬಟ್ ನಿಮ್ಗೆ ಸಖತ್ ರಿಸ್ಕ್ ಅಲ್ವಾ? ಅದು ಖುಷಿ ಪಡಬೇಕು. ಹೌದು, ಯೂಶಲಿ ಬೇರೆ ಕಡೆ ಗೊತ್ತಿಲ್ಲೋ ಕಡೆ ಎಲ್ಲ ಹೊಡೆದಾಕ್ಬಿಡ್ತಾರೆ. ಹೌದು, ನೈಸ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಓಕೆ, ಸೊ ಲಕ್ಕಿಲಿ ಒಂದೇ ಒಂದು ಪಂಚರ್ ಆಗಿತ್ತು, ಇಲ್ಲಿ ಫಿಕ್ಸ್ ಆಗಿದೆ ಇವಾಗ. ಓಕೆ, ಸೊ ಆಲ್ ಗುಡ್. ಮತ್ತೆ ವಾಪಸ್ಸು ಹೈವೇ ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ಲೆಟ್ಸ್ ಗೋ. ಹುಡುಗ ಸಿಗ್ನೇಚರ್ ಸ್ಟೈಲ್ ವೀಲಿ. ಅದೃಷ್ಟ ಚೆನ್ನಾಗಿತ್ತು. ಸೊ ಇಲ್ಲೇ ಪಂಚರ್ ಆಗಿದ್ದ ಕಡೆನೇ ಪಂಚರ್ ಶಾಪೂ ಇತ್ತು. ಸೊ ಪಂಚರ್ ಫಿಕ್ಸ್ ಮಾಡಿಕೊಂಡು ಇವಾಗ ಬ್ಯಾಕ್ ಆನ್ ರೋಡ್. ಇನ್ನೊಂದು 20 ಕಿಲೋಮೀಟರ್ ಇದೆ. ಕುಶಾಲ್ ನಗರ ಹತ್ರ ಹೋಗಿ ಲಂಚಿಗೆ ನಿಲ್ಲಿಸ್ತೀವಿ. ಅದ ಕಮಾನ್ ತಳ್ಳು. ಗ್ಯಾಲಕ್ಸಿ ಫ್ಯಾಮಿಲಿ ರೆಸ್ಟೋರೆಂಟ್. They won't stop you since you have this hotline about this. Stop for everything. Here, If they decide to stop, they stop for everything. But the thing is, like, within the city, if you are riding, while it's on, they will catch you. They'll stop you. Because we need it, because in Himalayan even I have the same. Exactly. Sorry, brother. Okay, cool. ಏನಾಯ್ತು? ಹೋಯ್ತಾ? ಏನಾಗಿದೆ ತೋರ್ಸು. ಸ್ಪೀಕರ್ ಹೋಗಿದೆ, ಇದ್ರದ್ದು ಫೋನ್ ಹೋಯ್ತು, ಮ್ಯಾಪ್ ಹೋಗಿದೆ, ಎಲ್ಲ ಹೋಯ್ತಾ? ಇನ್ನೇನು ಟೈಮ್ ಟು ಅಪ್ಗ್ರೇಡ್ ಹೋಗಿದೆ ಅನ್ಸುತ್ತೆ. ಟೈಮ್ ಟು ಅಪ್ಗ್ರೇಡ್. ಎಂತ ಇದು ಇವಾಗ ಹೋಗಿದ್ದ? ಇದು ಈ ಪಾರ್ಟಿ ಇಲ್ಲ ನೋಡಿ, ಇಲ್ಲಿದೆ. ಓ ಶಿಟ್. ಅದ್ರ ನಾನು ಹಿಂಗೆ ಇಟ್ಕೊಂಡ್ರೆ ಅದು ನಿಂದು ಟ್ಯಾಂಕ್ ಅದು ಪ್ರೆಸ್ ಆಗಿದಲ್ಲ, ಅದಕ್ಕೆ ಅದು ಇದ್ರಲ್ಲೂ ಪ್ರೆಸ್ ಆಗಿ ಹೋಗಿದೆ. ಪ್ರೆಸ್ ಆಗಿರಲ್ಲ, ಅದು ಒಂದ್ಸರಿ ಓಕೆ, ಸೊ ಊಟ ಎಲ್ಲ ನಾವು ಮುಗಿಸಿದ್ವಿ. ಅಂಡ್ ಸರ್ಪ್ರೈಸಿಂಗ್ಲಿ ಯಾರು ಬಂದಿದ್ದಾರೆ ಇಲ್ಲಿ ನೋಡಿ, ನಮ್ಮ ಗೋಲ್ಡನ್ ಟೋಟಲ್ ಅವರು. 2 ಅವರ್ ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಹೊಡೆದಿದ್ದಾರೆ. ನಾವು ಬೆಳಿಗ್ಗೆ ಬಿಟ್ಟವರು ಇವಾಗ ಬಂದಿದೀವಿ. ಗೊತ್ತಲ್ಲ ಏನೇನೆಲ್ಲ ಸೀನ್ ಆಯ್ತು ಅಂತ ಅಂದ್ಬಿಟ್ಟು, ಹೆಂಗ್ ಬಂದಿದೀವಿ ಅಂತ ಅಂದ್ಬಿಟ್ಟು ಅವರು ನಾನ್ ಸ್ಟಾಪ್ ಹೊಡೆದಿದ್ದಾರೆ. ಮುಗಿಸ್ಕೊಂಡು ನೀರು ಕುಡಿಯೋಕು ನಿಲ್ಸ್ತಿಲ್ವಾ? ನೀರು ಕುಡಿಯೋಕು ನಿಲ್ಸ, ಒಂದ್ ಬ್ರೇಕು ತಗೊಂಡಿಲ್ಲ. ಸೊ ಇವಾಗ ಊಟ ಮುಗಿದ ತಕ್ಷಣ ನೆಕ್ಸ್ಟ್ ರೂಮ್ಗೆ ಹೋಗ್ತೀವಿ. ರೂಮ್ ಬಂದ್ಬಿಟ್ಟು ಸಪ್ರೇಟ್ ಪ್ರಾಪರ್ಟಿ ತಗೊಂಡಿದ್ವಿ. ಅದು ಬಂದ್ಬಿಟ್ಟು ದುಬಾರಿ ಹತ್ರ ಇರೋದು. ದುಬಾರಿ ಹತ್ರ ಸ್ವಲ್ಪ ಆಕ್ಚುಲಿ ಲಾಸ್ಟ್ ಮಿನಿಟ್ ಅಲ್ಲಿ ಮತ್ತೆ ಪ್ಲಾನ್ಸ್ಗಳೆಲ್ಲ ಏನೇನೋ ಚೇಂಜ್ ಆಯ್ತು. ಸೊ ಇವಾಗ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರೋಂಥ ಪ್ರಾಪರ್ಟಿ ನೋಡಿದೀವಿ. ಅಲ್ಲೋದ್ಮೇಲೆ ಏನೇನು ಮಾಡ್ತೀವಿ ಅಂತ ನೀವು ನೋಡ್ತೀರಾ. ಸೊ ಇವ್ರು ಮುಗ್ದಿದ ತಕ್ಷಣ ಅಲ್ಲಿಗೆ ಹೋಗೋಣ. ಓಕೆ, ಸೊ ಶಾಪಿಂಗ್ ಅಂತ ಬಂದಿದ್ದೀವಿ. ಬಿಕಾಸ್ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಪೂಲ್ ಇರೋಂಥ ಇದು ಪ್ರಾಪರ್ಟಿನ ತಗೊಂಡಿದ್ದೀವಿ. ಸೊ ಫಸ್ಟ್ ನಾವು ಬುಕ್ ಮಾಡಿದ್ದ ರೂಮಲ್ಲಿ ಪೂಲ್ ಇರಲಿಲ್ಲ.
ಸೊ ಅದಕ್ಕೋಸ್ಕರ ನಾನು ಶಾರ್ಟ್ಸ್ ಏನೂ ತಂದಿದ್ದಿಲ್ಲ. ಸೊ ಅದಕ್ಕೆ ಇವಾಗ ಶಾರ್ಟ್ಸ್ ತಗೊಳ್ತಾ ಇದೀವಿ. ಎಲ್ಲರೂ ಒಂದೇ ತರ. ಇಲ್ಲಿ ತೋರಿಸಿ. ಪೂಮಾ ಬ್ಲ್ಯಾಕು ಎಲ್ಲ ಒಂದು ಇದೊಂದು ನಮ್ದೆಲ್ಲ ಬ್ಲ್ಯಾಕ್ ಎಲ್ಲ ಒಗ್ದಾದ್ಮೇಲೆ ಯಾರು ಗೊತ್ತೂ ಆಗ್ಬಾರ್ದು ಯಾವ್ದು ಯಾವ್ದು ಹಾಕೊಂಡಿರೋದು ಅಂತ. ಅವಾಗ ಏನ್ ಹೇಳ್ಬೋದು ಹೇಳಿ ಎಲ್ಲಾರ್ಗು ನಾವು ಚಡ್ಡಿ ದೋಸ್ತಲ್ಲಿ ಡೈಲಾಗು. ಎಸ್ ಓಕೆ. ಸೊ ಗಾಡಿಗಳೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ವಿ. ಆಂಬಿಯನ್ಸ್ ಮಾತ್ರ ಸಾಕಾಗಿದೆ. ನೈಟು ಫುಲ್ ಕಲರ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇದು ನಮ್ಮ ವಿಲ್ಲಾ. ಈ ಕಡೆ ಸ್ವಿಮ್ಮಿಂಗ್ ಪೂಲು ಎಲ್ಲ ಆನ್ ಮಾಡಾದ್ಮೇಲೆ ಆಮೇಲೆ ತೋರಿಸ್ತೀನಿ. ಓಕೆ, ಸ್ಟೇಗೆ ಬಂದು ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ನಾನು ಅಷ್ಟೇ ಎಲ್ಲ ಹೊರಗೆ ಹೋಗಿ ಏನೋ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ವಾಪಸ್ ಬಂದಿದ್ದೆ. ಬರೋಷ್ಟೆಲ್ಲ ಹುಡುಗರು ಆಲ್ರೆಡಿ ಒಂದ್ಸಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದು ಜಂಪ್ ಹೊಡೆದು ಎಲ್ಲ ಆಟ ಆಡಿ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಕೇಕ್ ಕಟ್ ಮಾಡಿಸ್ಬಿಡೋಣ ಫಸ್ಟ್. ಎಸ್, ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಗೀತೆ. Took a chance on a good thing, yeah. Now I got you on my right wing. Making love, now it's casual. And you text me in the morning, you're available. Am I dreaming? Can't believe I forgot this feeling. Finally found the one in my life that I wanna be with. No more seeking. I'm sure I'll always choose you first. You're my baby, it's true. You're so damn worth. There's no one